ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯ ತೇಜು. ಈ ದಿನ ನಾನು 6ನೇ ತರಗತಿ ಇತಿಹಾಸದ ಮೊದಲನೇ ಪಾಠವಾದ ಇತಿಹಾಸ ಪರಿಚಯದ ಬಗ್ಗೆ ಮತ್ತು ಆ ಪಾಠದ ಅಭ್ಯಾಸಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಪಾಠದಲ್ಲಿ ಇತಿಹಾಸ ಪರಿಚಯ, ಇತಿಹಾಸದ ಪರಿಕಲ್ಪನೆಗಳ ಬಗ್ಗೆ ಈ ಪಾಠದಲ್ಲಿ ನೋಡ್ಬೋದು ಮತ್ತು ಇತಿಹಾಸದ ಮಹತ್ವವನ್ನು ನಾವು ಅರ್ಥಕೋಬೋದು ಮತ್ತು ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪ್ರಾಮುಖ್ಯತೆಯನ್ನು ನಾವು ನೋಡ್ಬೋದು ಮತ್ತು ಭಾರತದ ಇತಿಹಾಸಕ್ಕೆ ಕೊಡುಗೆ ನೀಡಿದ ಕೆಲವು ಯುರೋಪಿಯನ್ನರನ್ನು ನಾವು ಈ ಪಾಠದಲ್ಲಿ ತಿಳ್ಕೋಬಹುದಾಗಿದೆ. ಇತಿಹಾಸದ ಆಧಾರಗಳು ಇಲ್ಲಿದೆ ನೋಡಿ. ಬನ್ನಿ ಅಭ್ಯಾಸಗಳನ್ನು ಬಿಡಿಸೋಣ. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಇತಿಹಾಸದ ಪಿತಾಮಹ. ಎರಡನೇದು, ದಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಡ್ಯಾಸ್. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಇತಿಹಾಸದ ಪಿತಾಮಹ ಅಂತ ಯಾರು ಅಂತ ಕೇಳಿದ್ದಾರೆ, ಹೆರೋಡೋಟಸ್. ಸೆಕೆಂಡ್ ಒನ್, ದಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಸರ್ ವಿಲಿಯಂ ಜೋನ್ಸ್ ರವರಾಗಿದ್ದಾರೆ. 1784ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರ ಸೆಕೆಂಡ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 5 ಪ್ರಶ್ನೆಗಳಿದೆ, ಒಂದು ವಾಕ್ಯದಲ್ಲಿ ಉತ್ತರ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ನಡೆದು ಹೋದ ವಿಷಯಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಸೆಕೆಂಡ್ ಒನ್, ಆಧಾರವಿಲ್ಲದೆ ಇತಿಹಾಸವಿಲ್ಲ. ಏಕೆ? ಇತಿಹಾಸಕಾರರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು. ಯಾವುದೇ ನಾವು ಇತಿಹಾಸ ಹೇಳಬೇಕಂದ್ರೂ ನಮಗೆ ಸಾಕ್ಷ್ಯಾಧಾರಗಳು ತುಂಬ ಮುಖ್ಯ. ಆದ್ದರಿಂದ ನಮಗೆ ಸಾಕ್ಷ್ಯಾಧಾರಗಳೇ ಆಧಾರ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಮೂರನೇದು, ಇತಿಹಾಸದ ಆಧಾರಗಳನ್ನು ಪಟ್ಟಿ ಮಾಡಿ. ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾದ್ರಿಂದ ಉತ್ತರ ನೋಡೋಣ ಬನ್ನಿ. ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ನಾಲ್ಕನೇದು, ಪುರಾತತ್ವ ಆಧಾರ ಎಂದರೇನು? ಉತ್ತರ, ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಐದನೇದು, ಭಾರತೀಯ ಶಾಸ್ತ್ರವನ್ನು ಕುರಿತು ಅಧ್ಯಯನ ನಡೆಸಿದ ಇತಿಹಾಸಕಾರರನ್ನು ಹೆಸರಿಸಿ. ಉತ್ತರ, ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್, ಜೇಮ್ಸ್ ಮಿಲ್ ಇತ್ಯಾದಿ. ನಂತರ ರೋಮನ್ ಸಂಖ್ಯೆ 3ರಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು, ಅಬೆ ಡುಬಾಯಿಸ್ ಕುರಿತು ಟಿಪ್ಪಣಿ ಬರೆಯಿರಿ. ಅಬೆ ಡುಬಾಯಿಸ್ ಕುರಿತು ಟಿಪ್ಪಣಿ ಬರೆಯಿರಿ. ಅಬೆ ಡುಬಾಯಿಸ್ ಒಬ್ಬ ಫ್ರೆಂಚ್ ಮಿಷನರಿ ಆಗಿದ್ದರು. ಇವರು ಶ್ರೀರಂಗಪಟ್ಟಣ ಬಳಿಯ ಗಂಜಾಂಗೆ ಬಂದು ನೆಲೆಸಿದರು. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಇವರನ್ನು ಜನರು ದೊಡ್ಡ ಸ್ವಾಮಿಯವರು ಎಂದು ಕರೆಯುತ್ತಿದ್ದರು. ಇವರ ಕೃತಿ ಹಿಂದೂ ಮ್ಯಾನರ್ಸ್, ಕಸ್ಟಮ್ ಅಂಡ್ ಸೆರೆಮನೀಸ್. 24 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದ್ದರು. ಆನಂತರ ಫ್ರಾನ್ಸಿಗೆ ಹಿಂತಿರುಗಿದರು. ಅಬೆ ಡುಬಾಯಿಸ್ ಬಗ್ಗೆ ನಮಗೆ ಅಲ್ಲಿ ಇಷ್ಟು ಟಿಪ್ಪಣಿ ಬರ್ತಿದ್ದೀನಿ. ನಂತರ ರೋಮನ್ ಸಂಖ್ಯೆ 4ರಲ್ಲಿ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಬರ್ತಿದ್ದೀನಿ. ಕಾಳಿದಾಸ ಶಾಕುಂತಲ, ಮ್ಯಾಕ್ಸ್ ಮುಲ್ಲರ್ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್, ಜೇಮ್ಸ್ ಮಿಲ್ ಹಿಸ್ಟರಿ ಆಫ್ ಇಂಡಿಯಾ,
ವಿಲಿಯಂ ಜೋನ್ಸ್, ದಿ ಏಸಿಯಾಟಿಕ್ ಸೊಸೈಟಿ. Thank you for watching. Please support and subscribe.